ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಗೆ ಕೇವಲ 11 ದಿನ ಮಾತ್ರ ಬಾಕಿ. ಎಲ್ಲೆಲ್ಲೋ ರಾಮ ಜಪ ಶುರುವಾಗಿದೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನಗಳ ಧಾರ್ಮಿಕ ಅನುಷ್ಠಾನ ಕೈಗೊಂಡಿದ್ದಾರೆ. ಮರ್ಯಾದ ಪುರುಷೋತ್ತಮ ವಾಸವಿದ್ದ ಪವಿತ್ರ ಸ್ಥಳದಿಂದಲೇ ವ್ರತ ಶುರು ಮಾಡಿದ್ದಾರೆ. सियावर रामचंद्र की जय। मेरे प्यारे देशवासियों, राम राम। मैं आज से 11 दिन का विशेष अनुष्ठान आरंभ कर रहा हूं। ರಾಮ ಜನ್ಮಭೂಮಿಯಲ್ಲಿ ಸಡಗರ ಸಂಭ್ರಮ ಜೋರಾಗ್ತಾ ಇದೆ. ಒಂದಲ್ಲ ಎರಡಲ್ಲ 5 ಶತಮಾನಗಳ ಶತಕೋಟಿ ಭಾರತೀಯರ ಮಹಾಕನಸು ಕೆಲವೇ ದಿನಗಳಲ್ಲಿ ನನಸಾಗಲಿದೆ. ಇಡೀ ವಿಶ್ವವೇ ಎದುರು ನೋಡುತ್ತಿರುವ ಆ ಐತಿಹಾಸಿಕ ದಿನಕ್ಕೆ ಅಯೋಧ್ಯೆ ಅದ್ಧೂರಿಯಾಗಿ ಸಿದ್ಧವಾಗ್ತಿದೆ. ಇದೇ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಕಠಿಣ ಧಾರ್ಮಿಕ ಅನುಷ್ಠಾನ ಕೈಗೊಂಡಿದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳು ಬಾಕಿ. 11 ದಿನಗಳ ವಿಶೇಷ ಧಾರ್ಮಿಕ ಅನುಷ್ಠಾನ ಕೈಗೊಂಡ ಮೋದಿ ಜನವರಿ 22ರಂದು ರಾಮಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಸಿದ್ಧತೆ ನಡೆಸುವ ಕಠಿಣ ಶಪಥ ಹಾಗೂ ತ್ಯಾಗದ ಜತೆಗೆ 11 ದಿನಗಳ ವ್ರತವನ್ನ ಪ್ರಧಾನಿ ಮೋದಿ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ತಮ್ಮ ಪ್ರೀತಿಯ ದೇಶವಾಸಿಗಳಿಗೆ ವಿಶೇಷವಾದ ಭಾವನಾತ್ಮಕ ಸಂದೇಶ ರವಾನಿಸಿದ್ದಾರೆ. ಸಂತರು ವೈದಿಕರ ಮಾರ್ಗದರ್ಶನದಂತೆ ಇಂದಿನಿಂದ 11 ದಿನಗಳ ಕಾಲ ವಿಶೇಷ ಧಾರ್ಮಿಕ ವ್ರತಾಚರಣೆ ಕೈಗೊಂಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗ್ತಿರೋದು ನನ್ನ ಭಾಗ್ಯ. ಆಹ್ವಾನ ತಿರಸ್ಕರಿಸಿದ ಕಾಂಗ್ರೆಸ್ಗೆ ಕುಟುಕಿದ ಪ್ರಧಾನಿ ಮೋದಿ. ಸಾಮಾಜಿಕ ಜಾಲತಾಣದ ಎಕ್ಸ್ ಖಾತೆಯಲ್ಲಿ 10 ನಿಮಿಷಗಳ ವಿಶೇಷ ಆಡಿಯೋ ಸಂದೇಶವನ್ನ ಮೋದಿ ಹಂಚಿಕೊಂಡಿದ್ದಾರೆ. ಈ ಆಡಿಯೋದಲ್ಲಿ ತಮ್ಮ ಭಾವನಾತ್ಮಕ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ನಾನು ಭಾವುಕನಾಗಿದ್ದೇನೆ. ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂಥ ಭಾವನೆಯ ಅನುಭವ ಉಂಟಾಗ್ತಾ ಇದೆ. ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗೋದು ಸಾಧ್ಯವಾಗ್ತಾ ಇರೋದು ತಮ್ಮ ಅದೃಷ್ಟ ಅಂತ ಬಣ್ಣಿಸಿದ್ದಾರೆ. ಈ ಮೂಲಕ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಆಹ್ವಾನವನ್ನ ತಿರಸ್ಕರಿಸಿದ ಕಾಂಗ್ರೆಸ್ ನಾಯಕರನ್ನ ಪರೋಕ್ಷವಾಗಿ ಕುಟುಕಿದ್ದಾರೆ. ರಾಮನ ಕಾಲದ ಸ್ಥಳದಿಂದಲೇ ವ್ರತ ಆರಂಭಿಸಿದ ಮೋದಿ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗಾಗಿ 11 ದಿನಗಳ ಧಾರ್ಮಿಕ ಆಚರಣೆ ಕೈಗೊಂಡಿರುವ ಮೋದಿ ಅದನ್ನ ಪುರಾಣದ ಪವಿತ್ರ ಸ್ಥಳದಿಂದಲೇ ಆರಂಭಿಸಿದ್ದಾರೆ. ನಾಸಿಕ್ನಲ್ಲಿರುವ ಪ್ರಸಿದ್ಧ ಶ್ರೀ ಕಲಾರಾಮ್ ದೇಗುಲದಲ್ಲಿ ವಿಶೇಷ ಪೂಜೆ ಭಜನೆ ಮಾಡುವ ಮೂಲಕ 11 ದಿನಗಳ ಉಪವಾಸ ವ್ರತ ಶುರು ಮಾಡಿದ್ರು. ಇದಷ್ಟೇ ಅಲ್ಲ, ರಾಮವಾಸವಿದ್ದ ಸ್ಥಳವನ್ನ ಶುಚಿಗೊಳಿಸುವ ಮೂಲಕ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಪ್ರಧಾನಿ ಕೈಗೊಂಡಿರುವ 11 ದಿನಗಳ ವ್ರತ ಆಚರಣೆಯನ್ನ ರಾಮ ಜನ್ಮಭೂಮಿಯ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಸ್ವಾಗತಿಸಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿಯವರು ಇದೇ ಸ್ಥಳದಿಂದ ವ್ರತ ಆಚರಣೆ ಶುರು ಮಾಡಿದ್ದಕ್ಕೂ ಒಂದು ಐತಿಹಾಸಿಕ ಕಾರಣವಿದೆ. ದಂಡಕಾರಣ್ಯ ಪ್ರದೇಶದ ಪಂಚವಟಿ ಈಗಿನ ನಾಸಿಕ್ನಲ್ಲಿದೆ. ತಂದೆಗೆ ಕೊಟ್ಟ ಮಾತಿನಂತೆ 14 ವರ್ಷಗಳ ವನವಾಸಕ್ಕೆ ಬಂದಿದ್ದ ರಾಮ, ಲಕ್ಷ್ಮಣ, ಸೀತೆ ದಂಡಕಾರಣ್ಯದಲ್ಲಿದ್ರು. ಅದರಲ್ಲೂ ಹೆಚ್ಚಿನ ಸಮಯವನ್ನ ಪಂಚವಟಿ ಪ್ರದೇಶದಲ್ಲಿ ರಾಮ, ಲಕ್ಷ್ಮಣ, ಸೀತೆ ವಾಸಿಸಿದ್ರು. ಇದೇ ಕಾರಣಕ್ಕೆ ಪಂಚವಟಿ ಪವಿತ್ರ ಸ್ಥಳ ಎಂದು ಖ್ಯಾತಿ ಪಡೆದಿದೆ. ಹೀಗಾಗಿ 11 ದಿನಗಳ ವಿಶೇಷ ಧಾರ್ಮಿಕ ಆಚರಣೆಯನ್ನ ಈ ಪವಿತ್ರ ಸ್ಥಳದಿಂದಲೇ ಪ್ರಧಾನಿ ಮೋದಿ ಶುರು ಮಾಡಿದ್ದಾರೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಆಹ್ವಾನ ತಿರಸ್ಕರಿಸಿರುವ ಕಾಂಗ್ರೆಸ್ ಇದೀಗ ಮೋದಿ ಕೈಗೊಂಡಿರುವ ವಿಶೇಷ ಅನುಷ್ಠಾನಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದೆ.
ಧಾರ್ಮಿಕ ವಿಧಿವಿಧಾನಗಳನ್ನ ಸಂಬಂಧಿಸಿದವರು ಮಾಡ್ಲಿ ಬಿಡಿ, ಶಂಕರಾಚಾರ್ಯ ಪೀಠದವರು ನೆರವೇರಿಸಲಿ ಬಿಡಿ ಎಂದು ಕಾಂಗ್ರೆಸ್ ಮತ್ತೊಂದು ತಗಾದೆ ತೆಗೆದಿದೆ. ಅದೇನೇ ಇರಲಿ, ಇಡೀ ವಿಶ್ವವೇ ರಾಮಮಂದಿರ ಲೋಕಾರ್ಪಣೆಯ ಗತ ವೈಭವವನ್ನ ಕಣ್ತುಂಬಿಕೊಳ್ಳಲು ಎದುರು ನೋಡ್ತಾ ಇದೆ. ಇದೀಗ ಪ್ರಧಾನಿ ಮೋದಿಯವರು 11 ದಿನಗಳ ವಿಶೇಷ ಆಚರಣೆ ನಡೆಸ್ತಾ ಇರೋದು ರಾಮ ಭಕ್ತರಲ್ಲಿ ಸಡಗರವನ್ನ ಮತ್ತಷ್ಟು ಹೆಚ್ಚಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.